ಎಸ್ ಸೊ ವೀಕ್ಷಕರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡು ತುಂಬಾನೇ ಕ್ಯೂರಿಯಾಸಿಟಿ ಇದೆ. ಯಾರಿಗೆ ಕ್ಲಾಸ್ ಸಿಗುತ್ತೆ, ಯಾರಿಗೆ ಕ್ಲಾಸ್ ಸಿಕ್ಕಲ್ಲ ಅಂತಂದ್ಬಿಟ್ಟು, ಮತ್ತೆ ಇಲ್ಲಿ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಯಾರಿಗೆ ಸಿಗಬಹುದು, ಯಾರಿಗೆ ಸಿಗಬೇಕು ಅನ್ನೋದ್ರ ಬಗ್ಗೆ ತುಂಬಾನೇ ಡಿಸ್ಕಷನ್ ಮಾಡಿದ್ರಿ. ಎಲ್ಲರೂ ಕೂಡ ಗಿಲ್ಲಿ ನಟ ಅವ್ರಿಗೆ ಸಿಗಬೇಕು ಅಂತಂದ್ಬಿಟ್ಟು ಹೇಳಿದ್ರಿ. ಆದ್ರೆ ಈ ವೀಕು ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆಯಲ್ಲಿ ಕೊಟ್ಟಿಲ್ವಂತೆ ಯಾರಿಗೂ ಕೂಡ. ಕಾರಣ ನಿಮಗೆ ಗೊತ್ತಿರುತ್ತೆ. ಯಾಕಂತಂದ್ರೆ ಇಲ್ಲಿ ಯಾರು ಕೂಡ ಅಂತ ಒಂದು ಪ್ರೂವ್ ಮಾಡ್ಕೊಳ್ಳೋ ಚಾನ್ಸಸ್ ಸಿಗ್ಲಿಲ್ಲ. ಇಲ್ಲಿ ಗಿಲ್ಲಿ ನಟ ಅವರು ಒಂದೆರಡು ಕಡೆ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿರೋಕ್ಕೆ ಇಲ್ಲಿ ಅವರಿಗೆ ಕೊಟ್ಟಿರೋಣ ಅಂತ ಅನ್ಸುತ್ತೆ. ಏನಕ್ಕೆ ಕೊಟ್ಟಿಲ್ಲ ಅಂತ ನೋಡೋಣ, ಫುಲ್ ಡೀಟೇಲ್ ಗೊತ್ತಾಗೇ ಆಗುತ್ತೆ ಎಪಿಸೋಡ್ ಮುಗಿದ್ಮೇಲೆ. ಇನ್ನು ವೈಲ್ಡ್ ಕಾರ್ಡ್ ಅಲ್ಲಿ ಯಾರು ಎಂಟ್ರಿ ಕೊಟ್ಟಿದಾರಪ್ಪ ಅಂತಂದ್ರೆ, ಇವಾಗ ಸದ್ಯ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ನಾನು ಹೇಳ್ತಿರೋದು ಪೂರ್ತಿ ಕನ್ಫರ್ಮ್ ಇಲ್ಲ. ಚೈತ್ರಾ ಕುಂದಾಪುರ್ ಅವರು, ರಜತ್ ಅವರು ಇಬ್ರು ಕೂಡ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತದೆ. ಏನೋ ಅಷ್ಟೊಂದು ಬೇಕಾಗಿರ್ಲಿಲ್ಲ ಅಂತ ಅನ್ಸುತ್ತೆ. ನೋಡೋಣ. ಇವಾಗ ರಜತ್ ಅವರು ಎಷ್ಟು ಗೋಳೈಕೊಂಡಿದ್ರು ಇಲ್ಲಿ ಗಿಲ್ಲಿ ನಟ ಅವ್ರಿಗೆ, ಇವರಂತೂ ನೆಕ್ಸ್ಟ್ ಕೊಟ್ಟೆ ಕೊಡ್ತಾರೆ 100%. ಇವ್ರೇನಾದ್ರೂ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ರೆ ನಾನು ಹೇಳ್ತಿರೋದು. ಇನ್ನು ಎಲ್ಲಾ ಕಂಟೆಸ್ಟೆಂಟ್ಗೂ ಕೂಡ ಅಂದ್ರೆ ಏನ್ ಬಂದಿದ್ದಾರೆ ಗೆಸ್ಟ್ಗಳು, ಇವರೆಲ್ರಿಗೂ ಕೂಡ ಕ್ಲಾಸ್ ಅಂತೂ ಇದೆ ಅಂತ. ಯಾಕಂತಂದ್ರೆ ಇವ್ರು ಗೆಸ್ಟ್ಗಳ ತರನೇ ಇಲ್ಲಿ ನಡ್ಕೊಳ್ಳಿಲ್ಲ. ಆಲ್ಮೋಸ್ಟ್ ಆಗಿ ಇಲ್ಲಿ ಮೋಕ್ಷಿತ್ ಅವ್ರನ್ನ ಬಿಟ್ಬಿಡಿ, ರಜತ್ ಅವ್ರು ಇರ್ಬೋದು, ಮತ್ತೆ ಮಂಜು ಅವ್ರು ಇರ್ಬೋದು, ಇಲ್ಲಿ ಬಾಯಿಗೆ ಬಂದಾಗ ಮಾತಾಡಿದ್ರು. ಆಲ್ಮೋಸ್ಟ್ ಇದಕ್ಕಂತೂ ಇಲ್ಲಿ ಕನ್ಫರ್ಮ್ ಆಗಿ ಕ್ಲಾಸ್ ಸಿಕ್ಕಿದೆಯಂತೆ. ನೋಡೋಣ ಯಾವ್ಯಾವ ರೀತಿ ಕ್ಲಾಸ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಇದ್ರ ಜೊತೆ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಆಲ್ಮೋಸ್ಟ್ ನಾನು ಸುಮಾರು ವಿಡಿಯೋದಲ್ಲಿ ಒಂದು 2-3 ವಿಡಿಯೋದಲ್ಲಿ ಕೂಡ ಇದ್ರ ಬಗ್ಗೆ ಹೇಳಿದ್ದೆ. ಸೀಕ್ರೆಟ್ ರೂಮ್ದು ಒಂದು ಇಟ್ರೆ ಈ ಸತಿ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಕಳೆದ ಸತಿ ಇಲ್ಲಿ ಲೈವ್ ಇರಲಿಲ್ಲ, ಅಂದ್ರೆ ಲೈವ್ ಬಿಟ್ಟಿರಲಿಲ್ಲ. ಈ ಸತಿ ಲೈವ್ ಬಿಟ್ಟಿದ್ದಾರೆ. ಮತ್ತೆ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಕಳೆದ ಸತಿ ಇರಲಿಲ್ಲ. ಈ ಸತಿ ಸೀಕ್ರೆಟ್ ರೂಮು ಕಾನ್ಸೆಪ್ಟ್ ಇದೆಯಂತೆ. ಹೋಗೋ ಚಾನ್ಸಸ್ ಹೈ ಇದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅಟ್ ಪ್ರೆಸೆಂಟ್ ನಾನು ಹೇಳ್ತಿರೋದು ಏನಪ್ಪಾ ಅಂತಂದ್ರೆ, ಇಲ್ಲಿ ಹೇಗಿದ್ರು ಕೂಡ ನಾಮಿನೇಷನ್ ಆಗಿದೆ. ಹೇಗಿದ್ರು ಕೂಡ ಕಿಚ್ಚನ ಬೆಚ್ಚಗೆ ಚಪ್ಪಾಳೆ ಕೂಡ ಇಲ್ಲಿ ಸಿಕ್ಕಿಲ್ಲ. ಮತ್ತೆ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೂಡ ಆಗಿದೆ. ಆದ್ರೆ ಎಲ್ಲರೂ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇಲ್ಲಿ ಗಿಲ್ಲಿ ನಟ ಅವರು ಸಿಕ್ಕಾಪಟ್ಟೆ ಅವಮಾನ ಆಗಿದೆ ಈ ವೀಕಲ್ಲಿ, ಯಾಕಾದ್ರೂ ಅವ್ರನ್ನ ಕರ್ಸ್ಬಿಟ್ಟಿದಾರೋ, ಈ ರೀತಿ ಅವಮಾನ ಮಾಡಿಸ್ಕೊಳ್ಳೋಕೆ ಅವ್ರನ್ನ ಕರ್ಸಿದಾರ ಅಂತ ಎಲ್ಲರೂ ಕೂಡ ಹೇಳ್ತಿದ್ರು. ಆದ್ರೆ ಈ ಒಂದು ಸೀಕ್ರೆಟ್ ರೂಮ್ದು ಏನೊಂದು ಚಾನ್ಸ್ ಇದೆಯೋ, ಯಾರು ಹೋಗ್ತಾರೆ ಅಂತ ಕಾದು ನೋಡ್ಬೇಕಿದೆ. ಅದರಲ್ಲೂ ಕೂಡ ಈ ವಾರ ಗಿಲ್ಲಿಯವರು ನಾಮಿನೇಟ್ ಆಗಿದ್ದಾರೆ. ಆದ್ರೆ ಇದು ನೋ ಎಲಿಮಿನೇಷನ್ ವೀಕು. ಬಟ್ ಭಯ ಹುಟ್ಸಕ್ಕೆ ಮತ್ತೆ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಅಂತ ಇರೋದೇ ಇಲ್ಲಿ ಯಾರಾದ್ರೂ ಒಬ್ಬ ಸ್ಪರ್ಧಿನ, ಇಲ್ಲಿ ಮಿಕ್ಕಿರೋ ಕಂಟೆಸ್ಟೆಂಟ್ ಗೊತ್ತಿರಲ್ಲ ಅಲ್ಲಿರೋರ್ಗೆ. ಆದ್ರೆ ಒಂದು ಸೀಕ್ರೆಟ್ ರೂಮ್ ಟಾಸ್ಕ್ ಏನಿದೆ ಅದು ಹೈ ಇದೆ ಅಂತ ಹೇಳ್ತಿದ್ದಾರೆ. ನೋಡೋಣ ಯಾರು ಸೀಕ್ರೆಟ್ ರೂಮ್ಗೆ ಹೋಗ್ತಾರೆ ಅಂತ ಅಂದ್ಬಿಟ್ಟು. ಇದು ಸೀಕ್ರೆಟ್ ರೂಮ್ದು ಕಾನ್ಸೆಪ್ಟ್ ಇಟ್ಟಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಸ್ವಲ್ಪ ಹೈ ಇದೆ ಚಾನ್ಸ್ ಅಂತ ಹೇಳ್ತಿದ್ದಾರೆ. ಒಟ್ನಲ್ಲಿ ನೋ ಎಲಿಮಿನೇಷನ್, ಆದ್ರೆ ಸೀಕ್ರೆಟ್ ರೂಮ್ಗೆ ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗಲ್ಲ, ನಾಳೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ನೋಡೋಣ ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಈಗ ಸೀಕ್ರೆಟ್ ರೂಮ್ಗೆ ಯಾರು ಹೋದ್ರೆ ಚೆನ್ನಾಗಿರುತ್ತೆ? ಗಿಲ್ಲಿಯವರು ಹೋದ್ರೆ ಚೆನ್ನಾಗಿರುತ್ತಾ, ಇಲ್ಲ ಅಂತಂದ್ರೆ ಕಾವ್ಯ ಅವರು ಹೋದ್ರೆ ಚೆನ್ನಾಗಿರುತ್ತಾ? ಯಾಕಂತಂದ್ರೆ ಗಿಲ್ಲಿಯವರು ಇಲ್ಲಿ ನಾಮಿನೇಟ್ ಆಗಿದ್ದಾರೆ, ಕಾವ್ಯ ಅವರು ನಾಮಿನೇಟ್ ಆಗಿದ್ದಾರೆ, ರಘು ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಇವ್ರು 3 ಜನದಲ್ಲಿ ಯಾರಾದ್ರೂ ಒಬ್ರು ಹೋಗ್ಬೇಕಾ, ಇಲ್ಲ ಅಂತಂದ್ರೆ 7 ಜನದಲ್ಲಿ ಯಾರಾದ್ರೂ ಇಲ್ಲಿ ಸೀಕ್ರೆಟ್ ರೂಮ್ಗೆ ಹೋದ್ರೆ ಚೆನ್ನಾಗಿರುತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.